ಇಷ್ಟೊಂದು ಸಿಂಪಲ್ ಆಗಿರೋ ಲೈಫ್ ಲೀಡ್ ಮಾಡ್ತಿದ್ದೀರಾ ಸರ್? ನಿಮ್ಮ ಇಮೇಜ್ಗೂ ಇದಕ್ಕೂ ಒಂದಕ್ಕೊಂದು ಸಿಂಕೆ ಆಗ್ತಿಲ್ವಲ್ಲ ಸರ್? ನನಗಂತೂ ಫುಲ್ ಕನ್ಫ್ಯೂಷನು ಮತ್ತು ಒಂದು ಡೌಟ್ ಕೂಡ ಇದೆ ಸರ್. ಡೌಟಾ? ಏನು? ಅಲ್ಲ, ಇಲ್ಲಿಗೆ ನಾನೇ ಬರ್ತಿದ್ದೀನಿ ಅಂತ ನಿಮಗೆ ಮುಂಚೆನೇ ಗೊತ್ತಿತ್ತಾ ಸರ್, ಅಥವಾ ನೀವು ಕೂಡ ನಂತರನೇ ಸರ್ಪ್ರೈಸ್ ಆದ್ರಾ? ನನಗೆ ಗೊತ್ತಿತ್ತು. ಗೊತ್ತಿತ್ತಾ? ನಿನ್ನೆ ನಾನು ನೋಡೋಕ್ಕೆ ಅಂತಲೇ ನಾನು ನಿಮ್ಮ ಏರಿಯಾಗೆ ಬಂದಿದ್ದು. ನೀನು ಸ್ವಲ್ಪ ಜಾಸ್ತಿ ಮಾತಾಡಿದೆ, ಅದಕ್ಕೆ ವಾಪಸ್ ಕಳಿಸ್ಬಿಟ್ಟೆ. ಮತ್ತೆ ಮಾತಾಡಬೇಕು ಅಂತ ಅನಿಸ್ತು, ಅದಕ್ಕೆ ಬರೋಕ್ಕೆ ಹೇಳಿದ್ದೆ. ಹೇಳಿ ಸರ್, ಏನು ವಿಷಯ? ಮಲ್ಲಿ ವಿಷಯ. ಅಯ್ಯೋ ದೇವ್ರೆ, ಇವ್ರು ನನ್ನ ಪಾಲಿಗೆ ದೇವ್ರಿದ್ದಂಗೆ. ಇವ್ರ ಮುಂದೆ ಕೂತ್ಕೊಂಡು ಹೇಗೆ ಸುಳ್ಳು ಹೇಳಿ? ನಾನು ಮಾಡ್ತಿರೋದು ಡ್ರಾಮಾ ಅಂತ ಗೊತ್ತಾದರೆ ಏನು ತಿಳ್ಕೊಳ್ಳಲ್ಲ ನನ್ನ ಬಗ್ಗೆ. ಹಲೋ. ಹಾಂ ಸರ್. ಏನು ಅಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ನಿನಗೆ ಓಕೆನಾ? ಮಲ್ಲಿ ವಿಷಯದಲ್ಲಿ ನೀನು ಸೀರಿಯಸ್ ಆಗಿದ್ದರೆ ಗ್ರೀನ್ ಸಿಗ್ನಲ್ ಕೊಟ್ಟರೆ ನಾವು ಮುಂದುವರಿಬಹುದು. ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಹೇಳು. ಸರ್, ಅದು ನಾನು ಆಗಲೇ ಮೇಡಮ್ಗೆಲ್ಲನೂ ಹೇಳಿದ್ದೀನಿ. ಅಪ್ಪ, ಮೇಡಮ್ ಹತ್ರ ಹೇಳಿದ್ಯಾ? ನನ್ನ ಹತ್ರ ಒಂದ್ಸತಿ ಬಾಯ್ಬಿಟ್ಟು ಹೇಳು. ಏನಪ್ಪ ಮಾಡೋದು? ನಿಜ ಹೇಳೋದಕ್ಕೂ ಧೈರ್ಯ ಸಾಕಾಗ್ತಿಲ್ಲ, ಸುಳ್ಳು ಹೇಳೋದಕ್ಕೂ ಧೈರ್ಯ ಸಾಕಾಗ್ತಿಲ್ಲ. ಜೆ ಡಿ ಬಾಸ್ ಹೇಳಿದ್ರು ಅಂತ ನಾನು ಅವ್ರಿಗೆ ಹತ್ರ ಆದೆ, ಬಟ್ ಬಾಸ್ ಹೇಳೋಕ್ಕೂ ಮುಂಚೆನೇ ನನಗೆ ಅವ್ರು ಇಷ್ಟ ಆಗಿದ್ರಲ್ವಾ. ಗೌತಮ್ ಸರ್ ಹತ್ರ ಅವ್ರು ನನಗೆ ನಿಜವಾಗ್ಲೂ ಇಷ್ಟ ಆಗಿದ್ರು ಅಂತ ಹೇಳ್ಬಿಡ್ಲಾ? ಹಲೋ, ಯಾಕೆ ಇಷ್ಟೊಂದು ಸಂಕೋಚ ಪಟ್ಕೋತಾ ಇದೆಯಾ? ಹೇಳು, ಪರವಾಗಿಲ್ಲ. ನನಗೆ ಓಕೆ ಸರ್. ನೀವು ಓಕೆ ಮಾಡಿದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ ಸರ್. ಸರಿ, ನಾವೊಂದ್ಸತಿ ಡಿಸ್ಕಸ್ ಮಾಡಿ ಒಂದು ಒಳ್ಳೆ ದಿನ ಗೊತ್ತು ಮಾಡಿ ನಿನ್ಗೆ ಹೇಳಿ ಕಳಿಸ್ತೀನಿ. ಸರಿ ಸರ್. ಮಲ್ಲಿಗೆ ನಿಜವಾಗ್ಲೂ ಮದ್ವೆ ಮಾತುಕತೆ ಮಾಡ್ತಿದ್ದಾರಾ? ಹೌದು ಚಿನ್ನ, ಆಗ್ಲೇಬೇಕಲ್ಲ. ಅಪ್ಪ, ಎಷ್ಟು ದಿನ ಅಂತ ಅವಳು ಒಂಟಿ ಪಿಶಾಚಿ ತರ ಇರಕ್ ಸಾಧ್ಯ? ಅವಳಿಗೂ ಕಂಪನಿ ಬೇಕಲ್ಲ. ಚಿಕ್ಕ ವಯಸ್ಸಲ್ಲೇ ಒಂಟಿಯಾಗಿರೋ ತರ ಆಗೋಯ್ತು ಅವಳು ಬಾಳು. ಆ ಜಯದೇವನ ಮದುವೆಯಾಗಿ ಅನುಭವಿಸಿದ್ ಒಂದ ಎರಡ ನರ್ಕ ನರ್ಕ ನೋಡ್ಬಿಟ್ಟಿದ್ದಾಳೆ ಅವಳು. ಮುಂದಕ್ಕಾದ್ರೂ ಅವಳು ಚೆನ್ನಾಗಿರ್ಬೇಕು. ಅವನಿಂದ ಮುಕ್ತಿ ಸಿಕ್ಕಿದೆ, ಹೊಸ ಜೀವನ ಶುರು ಆಗ್ಬೇಕಲ್ಲ, ಅದಕ್ಕೆ ಈ ಪ್ರಯತ್ನಗಳೆಲ್ಲ. ಮದುವೆ ಆಗ್ಲಿ ಏನ್ ತಪ್ಪಿದೆ ಅದ್ರಲ್ಲಿ? ಅಲ್ಲ, ಮಲ್ಲಿ ಅದೇನೋ ಇನ್ನೂ ಓದ್ತಿದ್ದಾಳಲ್ವಾ, ಮದುವೆಗೆ ಒಪ್ಕೊಂಡಿದ್ದಾಳ? ಅಯ್ಯೋ, ಓದೋದೇನ್ ಬಿಡಮ್ಮ, ಮದುವೆ ಆದ್ಮೇಲೂ ಓದ್ಬೋದು. ಇದೇನ್ ತಲೆಗೆ ಹೋಗುವಂತ ವಿಷಯನ? ಇದ್ರಲ್ಲಿ ಏನ್ ಸಮಸ್ಯೆನೇ ಇಲ್ಲ ನೋಡು. ಅವಳೇನಾದ್ರೂ ನಾವು ಓದ್ಬೇಕು ಹಾಗೆ ಹೀಗೆ ಅಂತ ಹಠ ಮಾಡಿದ್ರೆ ನನಗೆ ಹೇಳು, ಸ್ವತಃ ನಾನೇ ಹೋಗಿ ಅವ್ರು ಮಾತಾಡಿ ಒಪ್ಪಿಸ್ತೀನಿ. ಈಗ ಒಬ್ರಿಗೊಬ್ರು ಇಷ್ಟಪಟ್ಟಿದ್ದಾರೆ ಅಂದಾಗ ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸ್ಬಿಡ್ಬೇಕು. ಎಷ್ಟು ಚೆನ್ನಾಗಿ ಹೇಳಿದ್ರಿ ಅಜ್ಜಿ. ಅದಕ್ಕೆ ಹೇಳೋದು, ಮನೆಯಲ್ಲಿ ನಿಮ್ಮಂತ ಒಬ್ರು ಹಿರಿಯರು ಇರಲೇಬೇಕು ಅಂತ. ಆಗ್ಲೇ ಇಂಥ ಸಮಸ್ಯೆಗಳೆಲ್ಲ ಬಗೆಹರಿಯೋದು, ಶುಭ ಕಾರ್ಯಗಳು ನಡೆಯೋದು. ಈಗಿದೆಲ್ಲ ಕಾಮನ್, ತಲೆ ಕೆಡ್ಸ್ಕೊಳ್ಳೋದೇ ಬೇಡ. ನಮ್ಗೆ ಯಾರು ಸೆಟ್ ಆಗ್ತಾರೋ ಅವ್ರ ಜೊತೆ ಬದುಕ್ಬೇಕಷ್ಟೇ. ಹಳೆ ಕಾಲ ಎಲ್ಲ ಮುಗೀತು. ಕಟ್ಕೊಂಡ್ ತಪ್ಪಿಗೆ ಕೊನೆವರೆಗೂ ಅನುಭವಿಸ್ಬೇಕು, ಅದೆಲ್ಲ ಇಲ್ಲ ಈಗ. ನೀನ್ ಹೇಳೋದು ಕರೆಕ್ಟ್ ಚಿನ್ನ. ಒಂದೇ ಕಡೆ ಮಳೆ ಹೊಡ್ಕೊಂಡು ಕೂತ್ಕೊಳ್ಬೇಕು ಅನ್ನೋದೆಲ್ಲ ನಮ್ಮ ಕಾಲಕ್ಕೆ ಮುಗ್ದೋಯ್ತು ಅಲ್ವಾ ಅಜಯ್? ಆನಂದ್, ಹೌದು, ಆ ಹುಡುಗ ಹೇಗೆ? ನೀನು ಅವನ್ನ ನೋಡಿದ್ಯಾ? ನೋಡ್ದೆ, ಒಳ್ಳೆ ಹುಡುಗನೇ, ಏನು ಸಮಸ್ಯೆ ಇಲ್ಲ. ಆದ್ರೆ ಭೂಮಿಕಾ ಇದಕ್ಕೆ ಒಪ್ಬೇಕಲ್ಲ. ಆ ಹುಡುಗನಲ್ಲಿ ಏನೂ ಕೊರತೆ ಇಲ್ಲ ಅಂದ್ರೆ ನಮ್ಮ ಮಲ್ಲಿ ಮದ್ವೆ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಷ್ಟೇ. ಆ ಹುಡುಗನ ಆಸ್ತಿ ಅಂತಸ್ತು ನಮ್ಗೇನೂ ಬೇಡ. ನಮ್ಮ ಮಲ್ಲಿ ಹತ್ರನ ಅದು ಬೇಕಾದಷ್ಟಿದೆ. ಒಟ್ನಲ್ಲಿ ಅವಳನ್ನ ಅರ್ಥ ಮಾಡ್ಕೊಂಡು ಚೆನ್ನಾಗಿ ಬಾಳ್ವೆ ಮಾಡಿದ್ರೆ ಅಷ್ಟೇ ಸಾಕು. ಒಟ್ಟಿನಲ್ಲಿ ಮದುವೆ ಮಾಡಿ ಮುಗಿಸ್ಬಿಡ್ಬೇಕು. ಕರೆಕ್ಟಾಗಿ ಹೇಳಿದೆ ಅಜ್ಜಿ. ಈಗ ಮದುವೆ ಆಗದೆ ಇನ್ಯಾವಾಗ ಆಗ್ತಾಳೆ? ನನ್ನಂಗೆ ಮುದುಕಿ ಆದ್ಮೇಲೆ ಆಗ್ತಾಳ? ಈಗ ಅವಳಿಗೆ ಸರಿಯಾದ ವಯಸ್ಸು, ಈಗಲೇ ಮದುವೆ ಮಾಡಿ ಮುಗಿಸ್ಬಿಡ್ಬೇಕು. ಕರೆಕ್ಟಾಗಿ ಹೇಳಿದ್ರಿ ಅಜ್ಜಿ. ಇನ್ನೊಂದು ಸ್ವಲ್ಪ ದಿವಸ ತಡ ಮಾಡಿದ್ರೆ ಆಮೇಲೆ ಡೇಟ್ ಬಾರ್ ಕೇಸ್ಗಳೇ ಸಿಗೋದು. ಇನ್ನು ತಡ ಮಾಡಂಗೇ ಇಲ್ಲ. ಶುಭಸ್ಯ ಶೀಘ್ರಂ ಅಂತ ಬೇಗ ಮದುವೆ ಮಾಡಿ ಮುಗಿಸ್ಬಿಡ್ಬೇಕು. ಎಸ್ ಅನಿಲ್, ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ. ಒನ್ ಟೈಮ್ ಮೇಲ್ ಚೆಕ್ ಮಾಡ್ಕೊಳ್ಳಿ. ಯಾ, ಸರಿ, ಓಕೆ. ಪಾರ್ಥ,
ಮಾವ ಅದೊಂದು ಇನ್ಫಾರ್ಮೇಶನ್ ಬೇಕಾಗಿತ್ತು ಕಣು. ಏನು ಮಾವ? ಅದೇ ಜಯದೇವ್ ಜೊತೆ ಒಬ್ಬ ಹುಡುಗ ಇರ್ತಾನಲ್ಲ, ಎಳೆ ನಿಂಬೇಕಾಯಿ, ಅವನೆಲ್ಲೂ ಕಾಣಿಸ್ತಾ ಇಲ್ವಲ್ಲ ಇವತ್ತು, ಎಲ್ಲೋಗಿದ್ದಾನೆ? ಬೆಳಗ್ಗೆ ಬಂದಿದ್ದ ಮಾವ. ಯಾಕೆ, ಏನಾಗ್ಬೇಕಿತ್ತು? ಅಲ್ಲ, ಅವನಿಂದ ಏನೂ ಆಗಬೇಕಾಗಿಲ್ಲ. ಪಾರ್ಥ ಅವನು ಯಾರು, ಎಲ್ಲಿಂದ ಬಂದಿದ್ದಾನೆ, ಅವನ ಬ್ಯಾಕ್ಗ್ರೌಂಡ್ ಏನು, ಅವನ ಕೆಲಸ ಏನು ಅಂತ ಗೊತ್ತಾ ನಿಂಗೆ? ಮಾವ ನನಗೇನು ಜಾಸ್ತಿ ಗೊತ್ತಿಲ್ಲ. ಅವನು ಜೈಬ್ರೋ ಅಪಾಯಿಂಟ್ ಮಾಡ್ಕೊಂಡಿರೋದು. ಹೌದು, ನೀವ್ಯಾಕೆ ಅಷ್ಟೊಂದು ವಿಚಾರಿಸ್ತಾ ಇದ್ದೀರಾ? ಅವನ ಬಗ್ಗೆ ಯಾಕೋ ಸ್ವಲ್ಪ ಅನುಮಾನ ಕಣೋ. ಅವನು ಕಣ್ಣಿಗೆ ಕಾಣುವಷ್ಟು ಅಮಾಯಕ ಅಲ್ಲ. ಏನಂಗಂದ್ರೆ? ಜಯದೇವ್ ಮತ್ತು ಅವರಿಬ್ಬರು ಸೇರ್ಕೊಂಡು ಏನೋ ಖತರ್ನಾಕ್ ಪ್ಲಾನ್ ಮಾಡ್ತಾ ಇದ್ದಾರೆ. ಆದ್ರೆ ಏನು ಅಂತ ಗೊತ್ತಾಗ್ತಾ ಇಲ್ವೇ? ಪಾರ್ಥ, ಏನೋ ಬ್ಯಾಡ್ ಸ್ಮೆಲ್ ಬರ್ತಾ ಇದೆ, ಆದ್ರೆ ಸತ್ತಿರೋದು ಇಲಿನ ಹೆಗ್ಗಣನ ಹಂದಿನೋ ಅಂತ ಗೊತ್ತಾಗ್ತಾ ಇಲ್ಲ. ಮಾವ ಆ ಥರ ಏನಿರೋದಕ್ಕೆ ಸಾಧ್ಯ? ಪಾರ್ಥ, ಅವನ ಮೇಲೆ ಯಾಕೋ ಒಂದು ಕಣ್ಣಿಡಬೇಕು ಅಂತ ಅನ್ನಿಸ್ತಾ ಇದೆ. ಮಾವ ಆ ಥರ ಎಲ್ಲ ಏನೂ ಇರಲ್ಲ, ನೀವು ತಲೆ ಕೆಡ್ಸ್ಕೊಬೇಡಿ. ಹಂಗಾರೆ ನಿಗ್ಲೆಕ್ಟ್ ಮಾಡಬಾರ್ದು ಪಾರ್ಥ. ಸರಿನಪ್ಪ, ಯಾಮಾರೋದು ಬೇಡ ಪಾರ್ಥ, ಯಾವುದಕ್ಕೂ ಅವನ ಮೇಲೆ ಒಂದು ಕಣ್ಣಿಟ್ಟಿರು. ಅರ್ಥ ಆಯ್ತಾ? ಸರಿ, ಓಕೆ. ಎಸ್ ಅನಿಲ್, ಸಾರಿ ಇಂಟ್ರಪ್ಟ್ ಆಗೋದು. ಹೌದು, ನಂಬಕ್ಕಾಗಲ್ಲ ಅವ್ರನ್ನ. ಇನ್ನೇನೇನು ಪ್ಲ್ಯಾನ್ ಮಾಡಿದಾರೋ ಏನೋ. ಛೀ, ಈ ಜನ್ಮದಲ್ಲಿ ಬದಲಾಗಲ್ಲ ಅವರು. ನನಗೆ ತುಂಬ ಚೆನ್ನಾಗಿ ಗೊತ್ತು.